ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ದೇವರ ವಾಕ್ಯವನ್ನು ನಾವು ಯಾಕೆ ಅಧ್ಯಯನ ಮಾಡ್ಕೋಬೇಕು? ಕೀರ್ತನೆ 125ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳುವುದಕ್ಕೆ ಮುಂಚಿತವಾಗಿ ಸಾಮ್ 125 ಕೀರ್ತನೆಯಿಂದಲೇ ಕೆಲವು ಕಾರಣಗಳನ್ನು ಕೊಡ್ತೇನೆ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು ಎಂಬುದಾಗಿ ಭಾಳ ಪ್ರಾಮುಖ್ಯವಾದಂಥ ಕಾರಣಗಳು. ಇದನ್ನು ಓದಿಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಗಿತ್ತು. ಅದು ಕೀರ್ತನೆ 78ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು ನೋಡಿಕೊಳ್ತೇವೆ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ವೈ ವಿ ಶುಡ್ ಸ್ಟಡಿ ಗಾಡ್ಸ್ ವರ್ಡ್. 10 ಕಾರಣಗಳಿದೆ, ಕೆಲವು ಕೊಡ್ತೇನೆ ರೀ ಕನ್ವಿನ್ಸ್ ಮಾಡಲಿಕ್ಕೆ, ನಿಮ್ಮ ಮನವರಿಕೆ ಮಾಡಲಿಕ್ಕೆ. ಯಾಕೆ ಯಾವಾಗ ನೋಡಿದ್ರು ಬೈಬಲ್ ಅಧ್ಯಯನ ಅಂತ ಯಾಕೆ ಅಂತ ಹೇಳಿದರೆ ಕೆಲವು ಕಾರಣಗಳು. ಒಂದು ಏನಂತ ಹೇಳಿದ್ರೆ 78ನೇ ಕೀರ್ತನೆ ಸಾಮ್ 78 ಅಲ್ಲಿ 8ನೇ ವಚನ ಏನಂತಿದೆ, ದೇವರು ಕೊಡುವ ಕಾರಣ ಇದು. ರೀಸನ್ಸ್ ದಟ್ ಗಾಡ್ ಹಿಮ್ಸೆಲ್ಫ್ ಗೇವ್ ವೈ ವಿ ಶುಡ್ ಸ್ಟಡಿ ಗಾಡ್ಸ್ ವರ್ಡ್. ದೇವ್ರ ವಾಕ್ಯ ಯಾಕೆ ಅದನ್ನು ನಾವು ವ್ಯವಹರಿಸಬೇಕು, ಅದನ್ನು ಪಾಲಿಸಬೇಕು ಅಥವಾ ಅದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ ಇಲ್ಲಿ 8ನೇ ವಚನದಲ್ಲಿ ನನ್ನ ನಾಮ ಮತ್ಕೃತ್ಯಗಳನ್ನು ಮರೆಯದೆ, ದೇವರ ನಾಮ ದೇವರ ಕೃತ್ಯ ನಾವು ಮರಿಬಾರ್ದು, ನಮ್ಮ ಮಕ್ಕಳು ಮರಿಬಾರ್ದು ಅಂತ ಹೇಳಿದ್ರೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು. 2ನೇ ಕಾರಣ, ನನ್ನಲ್ಲಿಯೇ ಭರವಸೆ, ದೇವರಲ್ಲಿಯೇ ಭರವಸೆ ಇಡಬೇಕಾದ್ರೆ ದೇವರ ವಾಕ್ಯನೇ ಹಿಡ್ಕೋಬೇಕು, ದೇವರ ವಾಕ್ಯದಲ್ಲೇ ಇರಬೇಕು, ದೇವರ ವಾಕ್ಯವನ್ನೇ ನಾವು ವ್ಯವಹರಿಸಬೇಕು, ಹ್ಯಾಂಡಲ್ ಮಾಡಬೇಕು, ದೇವರ ವಾಕ್ಯವನ್ನೇ ಧ್ಯಾನಿಸಬೇಕು. 3ನೇ ಕಾರಣ, ಯಾಕೆ ದೇವರ ವಾಕ್ಯವನ್ನು ನಾವು ನಮಗೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಂದ್ರೆ ದೇವರ ಆಜ್ಞೆಗಳನ್ನು ಕೈಕೊಳ್ಬೇಕಂತ ಹೇಳ್ಬಿಟ್ಟು. ಆಗಾಗ ದೇವರ ವಾಕ್ಯದಲ್ಲಿದ್ದರೆ ಕೈಕೊಳ್ಬೇಕು ಎಂಬ ಮನಸ್ಸು ಬರ್ತದೆ. ದೇವರು ಇಷ್ಟು ಕಾರಣಗಳನ್ನು ಕೊಟ್ಟಿದ್ದಾನಲ್ಲ, ಸಾಕ್ರಿ. ಇನ್ನೊಂದು ಸಾರಿ ಹೇಳ್ತೇನೆ, ದೇವರನ್ನು ಮರಿಬಾರ್ದು, ದೇವರಲ್ಲಿ ಭರವಸೆ ಇಡಬೇಕು, ದೇವರಲ್ಲಿ ವಿಧೇಯರಾಗಬೇಕು. ಮರಿಬಾರ್ದು, ಭರವಸೆ ಬಿಡಬೇಕು, ವಿಧೇಯರಾಗಬೇಕು. ಈ 3 ಕಾರಣಗಳಿಂದ ಮತ್ತೆ 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 ದೇವ್ರ ವಾಕ್ಯ ದೇವ್ರ ವಾಕ್ಯ ದೇವ್ರ ವಾಕ್ಯ. ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು ಕೂಡ ಹೌದು, ನಮ್ಮ ಮಕ್ಕಳು ಕೂಡ ದೇವರ ವಾಕ್ಯಕ್ಕೆ ಆದ್ಯತೆ ಕೊಡಬೇಕು ಎಂಬುದು ದೇವರ ಆಜ್ಞೆ, ಸಲಹೆ ಅಲ್ಲ. ರೈಟ್. ಈಗ ಇಷ್ಟು ಹಿನ್ನೆಲೆ ಹೇಳಿಬಿಟ್ಟು ಕೀರ್ತನೆ 125ನೇ ಅಧ್ಯಾಯಕ್ಕೆ ದಯವಿಟ್ಟು ನಾವು ಮುಂದುವರಿಯೋಣ್ರಿ. 1ನೇ ವಚನ ಸಾಮ್ 125 ವರ್ಸ್ 1, ಯೆಹೋವನಲ್ಲಿ ಸದಾ ಇರುವಾತನಲ್ಲಿ, ಇರುವಾತನೇ ಆಗಿರುವಾತನಲ್ಲಿ ನಾನು ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನಲ್ಲಿ ಭರವಸವಿಡುವವರು. ಮತ್ತೆ ಭರವಸೆ ಅಂತ ಆ 3 ಕಾರಣಗಳು ಯಾಕೆ ಸ್ಟಡಿ ಮಾಡಬೇಕು ದೇವರ ವಾಕ್ಯ ಅಂತ ಹೇಳಿದ್ದಕ್ಕೆ ಮರ್ತೋಗಬಾರ್ದು, ಭರವಸೆ ಬಿಡಬೇಕು ಮತ್ತು ನಾವು ದೇವರ ವಾಕ್ಯ ಕೈಕೊಳ್ಳಬೇಕಂತ 3 ಕಾರಣಗಳನ್ನು ದೇವರು ಆಜ್ಞಾಪಿಸಿದ್ದಾನೆ. ಇಲ್ಲಿ ಕೂಡ ನೋಡುವಾಗ ಆ ಭರವಸೆ ಅಂತ 2ನೇ ಕಾರಣ ಬಂದುಬಿಡ್ತು. ಇಲ್ಲಿ ಕೀರ್ತನೆ 78ರಲ್ಲಿ ನಾವು ನೋಡಿದ್ದು, ಇಲ್ಲಿ ಕೀರ್ತನೆ 125 ನೋಡ್ತೀವಿ. ಹೌದು, ದೇವರಲ್ಲಿ ಅಥವಾ ಸದಾ ಇರುವಾತನಲ್ಲಿ ಭರವಸವಿಡುವವರು ಹೇಗಿರ್ತಾರಂತೆ? ಚಿಯೋನ್ ಪರ್ವತದ ಹಾಗಿದ್ದಾರೆ. ವಾವ್, ಎಂಥ ಡಿಸ್ಕ್ರಿಪ್ಷನ್, ಎಂಥ ವರ್ಣನೆ.
ಎಂಥ ಕಂಪ್ಯಾರಿಸನ್, ಎಂಥ ಹೋಲಿಕೆ. ದೇವರಲ್ಲಿ ನಾನು ಭರವಸವಿಟ್ಟರೆ, ಸದಾ ಇರುವಾತನಲ್ಲಿ ತಂದೆ ದೇವರಲ್ಲಿ ನಾನು ಭರವಸವಿಟ್ಟರೆ, ನಾನು ಪರ್ವತದ ಹಾಗಿದ್ದೇನೆ. ಪರ್ವತದ ಹಾಗಿದ್ದೇನೆ ಅಂದರೆ ಅದರ ಅರ್ಥ ಬರೀ ಪರ್ವತ ಅಲ್ಲ, ಚಿಯೋನ್ ಪರ್ವತ. ಅದನ್ನು ಅನಂತರ ನೋಡೋಣ. ಪರ್ವತದ ಬಗ್ಗೆ ಒಂದು ವಿಷಯ, ಒಂದು ಸಂಗತಿ ಏನಂದರೆ, ಮಳೆ ಬಂದರು, ಬಿಸಿಲು ಬಂದರು, ಯಾರೇ ನಡೆದಾಡಿದ್ರು, ಯಾರು ತುಳಿದಾಡಿದ್ರು ಏನೂ ಆಗಲ್ಲ, ಅನ್ಎಫೆಕ್ಟೆಡ್. ಪರ್ವತ ಎಂಬುದಾಗಿ ಹೇಳುವಾಗ ಅದು ಅಬಾಧಿತವಾದಂಥದ್ದು ಅಷ್ಟೇ ಅಲ್ಲ, ಅನ್ಎಫೆಕ್ಟೆಡ್ ಮಾತ್ರವಲ್ಲ, ಅದು ಅನ್ಮೂವ್ಡ್, ಕದಲುವುದಿಲ್ಲ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಅದರ ಬೇರು ಅಥವಾ ಅದರ ಬುಡ ಅದರ ಅಸ್ಥಿವಾರ ಅದು ಬಲವಾದದ್ದು. ಹಾಗಿರ್ತಾರೆ ದೇವರಲ್ಲಿ ಭರವಸೆ ಬಿಡುವಂಥವ್ರು. ಅವರಿಗೆ ಅಬಾಧಿತರು, ಅವರು ಸಮಸ್ಯೆಯಿಂದ ಕದಲುವುದಿಲ್ಲ, ಅವರು ದೇವರಲ್ಲಿ ಆಳವಾಗಿ ಇರುವಂಥವ್ರು. ವಾವ್, ಎಂಥ ಒಂದು ಚಿತ್ರ ಅಲ್ವಾ? ಸರಿ, ಚಿಯೋನ್ ಅಂತ ಹೇಳಿದ್ನಲ್ವಾ, ಬರೀ ಪರ್ವತ ಅಲ್ಲ. ಯಾವ ಪರ್ವತ ಅಂದರೆ ಆ ಪರ್ವತ ಅಲ್ಲ, ಆದರೆ ಚಿಯೋನ್ ಪರ್ವತ. ಚಿಯೋನ್ ಅಂತ ಹೇಳಿದರೆ ನಡೆಸುವ ಸ್ತಂಭ. ಚಿಯೋನ್ ಅಂತ ಹೇಳಿದರೆ ಸೂಚನೆ. ಚಿಯೋನ್ ಅಂತ ಹೇಳಿದರೆ ಚಿಗುರುವಂಥ. ಇವೆಲ್ಲವೂ ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಚಿಯೋನ್, ಆತನು ನಮ್ಮ ಚಿಯೋನ್ ಆಗಿದ್ದಾನೆ. ಚಿಯೋನ್ ಒಂದು ಪಟ್ಟಣ, ಚಿಯೋನ್ ಒಂದು ಪರ್ವತ, ಚಿಯೋನ್ ಒಬ್ಬ ವ್ಯಕ್ತಿ ಕೂಡ. ಆದುದರಿಂದ ದೇವರಲ್ಲಿ ಅಥವಾ ಯೆಹೋವನಲ್ಲಿ ಸದಾ ಇರುವಾತನಲ್ಲಿ ಭರವಸವಿಡುವಂಥವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಕೀರ್ತನೆಗಾರನು. ಅದು ಕದಲುವುದಿಲ್ಲ. ವಾವ್, ಇಂಥ ಒಂದು ಜೀವನ ದೇವರೇ ನನಗೆ ಕೊಡು, ನನ್ನ ಕುಟುಂಬಕ್ಕೆ ಕೊಡು, ನನ್ನವರಿಗೆ ಕೊಡು ಎಂಬುದಾಗಿ ನಾವು ಹಾರೈಸಬೇಕ್ರಿ. ಯಾಕೆ ಹಾರೈಸಬೇಕು? ಅದಕ್ಕೆ 3 ಕಾರಣಗಳನ್ನು ಕೊಡಲ್ಲ, ಒಂದೇ ಕಾರಣ ಕೊಡ್ತೀನಿ. ಯಾಕೆ ಇಂಥ ಆಶೆ ನಮಗಿರಬೇಕು ಎಂಬುದಕ್ಕೆ ಒಂದು ಕಾರಣ, ಅದು ಕೀರ್ತನೆಯಿಂದಲೇ ಕೊಡ್ತೇನೆ. ಅದು ನಮಗೆ ಅರ್ಥವಾಗಲಿ, ಖುಷಿಯಾಗಲಿ. ಕೀರ್ತನೆ 37ನೇ ಅಧ್ಯಾಯ 4ನೇ ವಚನದಲ್ಲಿ, ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ಸದಾ ಇರುವಾತನು ನಿನ್ನ ಇಷ್ಟಾರ್ಥಗಳನ್ನು, ವಾವ್, ದೇವರ ಇಷ್ಟಾರ್ಥಗಳಲ್ಲ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಮಗೆ ಇಷ್ಟಾರ್ಥಗಳು ಇರೋದು ತಪ್ಪಿಲ್ಲ. ತಪ್ಪಿಷ್ಟಾರ್ಥಗಳು ತಪ್ಪು, ಆದರೆ ದೇವರು ಕೊಟ್ಟ ಇಷ್ಟಾರ್ಥಗಳು ನಮಗಿರುವಂಥದ್ದು ಒಳ್ಳೆಯದು. ಆ ಇಷ್ಟಾರ್ಥಗಳನ್ನು ದೇವರೇ ನೆರವೇರಿಸುವನು. ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ ನನಗೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿರುವಂಥ ವಾಕ್ಯ. ಏನಿದೆ ವಾಕ್ಯ ನೋಡಿಕೊಳ್ಳೋಣ ಬನ್ನಿರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಮತ್ತು 2ನೇ ಅಧ್ಯಾಯ. ಯಾಕಂದರೆ ಇಷ್ಟಾರ್ಥ ಅಂತ ಹೇಳಿದ ಮೇಲೆ ಆ ವಾಕ್ಯ ನನಗೆ ನೆನಪಿಗೆ ಬಂತು ಮತ್ತು ಈ ಒಂದು ಅಧ್ಯಯನಕ್ಕೆ ಅನ್ವಯವಾಗುವಂಥದ್ದು, ಸಂಬಂಧಪಟ್ಟದ್ದು. ಫಿಲಿಪಿ 2 ಮತ್ತು 13ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 13. ದೇವರೇ, ದೇವರು ಅಲ್ಲ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಒಂದು ಉದ್ದೇಶವನ್ನು, 2ನೇದು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ವಾವ್ ವಾವ್ ವಾವ್.
ದೇವರು 2 ಕೆಲಸ ಮಾಡ್ತಾನಂತ್ರಿ. ಇದನ್ನು ನಂಬಿದರೆ ನಾನು ನಂಬಿದಂತೆ ನನಗಾಗ್ಬೋದು, ನೀವು ನಂಬಿದರೆ ನೀವು ನಂಬಿದಂತೆ ನಿಮಗಾಗ್ಬೋದು. ಅದು ಏನದು ವಿಷಯ ಏನಂತ ಹೇಳಿದ್ರೆ, ದೇವರು 2 ಕೆಲಸ ಮಾಡ್ತಾನೆ. ಒಂದು, ದೇವ್ರ ಚಿತ್ತ ನಮ್ಮಲ್ಲಿ ನೆರವೇರಬೇಕಂತ ಹೇಳ್ಬಿಟ್ಟು ಒಂದು ಉದ್ದೇಶ ಉಂಟು ಮಾಡ್ತಾನೆ. 2ನೇದು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಈಗ ಉದ್ದೇಶವನ್ನು ದೇವರು ನಮ್ಮಲ್ಲಿ ಇಟ್ಬಿಟ್ಟ ಮೇಲೆ 50% ಕೆಲಸ ಆಗೋಯ್ತು. ಯಾಕಂದ್ರೆ ಏನು ಮಾಡಬೇಕಂತ ನಮ್ಗೆ ಗೊತ್ತಾಗ್ಬಿಡ್ತು. ಆದರೆ ಏನು ಮಾಡಬೇಕಂತ ಗೊತ್ತಾಗಿ ನಾವು ಮಾಡದೇ ಇದ್ದರೆ ಅದಕ್ಕೆ ಪ್ರಯತ್ನವನ್ನು ದೇವರು ನಮ್ಮಲ್ಲಿ ಉಂಟು ಮಾಡ್ತಾನೆ. ಹಾಗಾದ್ರೆ ಇನ್ನೊಂದು 50%, 100% ದೇವರಿಗಾಗಿ ದೇವ್ರ ಚಿತ್ತ ನೆರವೇರುವಂತೆ ಫಿಲಿಪ್ಪಿ 2:13 ಪ್ರಕಾರವಾಗಿ ನಡೆಸ್ತಾನೆ. ಆದ ಕಾರಣ ಇಲ್ಲಿ ಕೀರ್ತನೆ 125ನೇ ವಚನದಲ್ಲಿ ನಾವು ನೋಡುವಾಗ ದೇವರನ್ನು ನಂಬಿದಂಥವರು ಚೀಯೋನ್ ಪರ್ವತದ ಹಾಗೆ ಕದಲದೆ ಸದಾ ಸ್ಥಿರವಾಗಿರ್ತಾರೆ. ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇನ್ನೊಂದು ವಾಕ್ಯ, ಈ ಸ್ಥಿರ ಅಂದ ತಕ್ಷಣ ನನಗೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಸ್ಥಿರವಿಲ್ಲದ ವ್ಯಕ್ತಿಗಳವರು, ತನ್ನ ಆತ್ಮಿಕ ಮಕ್ಕಳೇ ಸ್ಥಿರವಿಲ್ಲದಂಥ ಅವರಿಗೆ ಒಂದು ಮಾತು ಹೇಳ್ತಾನೆ. ಭಾಳ ಸಮಸ್ಯೆಗಳಿದ್ದು ಕೊರಿಂಥ ಸಭೆಯಲ್ಲಿ. ಆದರೂ ಪೌಲನು ಆತ್ಮಿಕ ತಂದೆಯಾಗಿ, ಆತ್ಮಿಕ ನಾಯಕನಾಗಿ ಅವರನ್ನು ಪೋಷಿಸ್ತಾನೆ. ಏನು ಹೇಳ್ತಾನೆ ನೋಡೋಣ. 1 ಕೊರಿಂಥ 15ನೇ ಅಧ್ಯಾಯ ಮತ್ತು 57 ಮತ್ತು 58ನೇ ವಚನ, ಪ್ರತ್ಯೇಕವಾಗಿ 58ನೇ ವಚನದಲ್ಲಿ, ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ, ಅಂದರೆ ಚೀಯೋನ್ ಪರ್ವತ ಯಾವ ರೀತಿಯಾಗಿ ಸ್ಥಿರವಾಗಿರ್ತದೆ, ನಿಶ್ಚಲರಾಗಿಯೂ ಇರ್ರಿ ಎಂಬುದಾಗಿ ಹೇಳ್ತಾನೆ. ದೇವ್ರ ಸೇವೆಯನ್ನು ಯಾವಾಗಲೂ ನೀವು ಮಾಡ್ತಾ ಇರ್ರಿ ಎಂಬುದಾಗಿ ಕೂಡ ಹೇಳ್ತಾನೆ ರೀ. ಸರಿ, ಮತ್ತು ಆ ರೀತಿಯಾಗಿ ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಇನ್ನೊಂದು ಪಿಕ್ಚರ್ ಕೊಡ್ತಾ ಇದ್ದಾನೆ. ಮೊದಲು ಆ ದೇವರಲ್ಲಿ ಭರವಸೆ ಇಟ್ಟಂಥವರು ಚೀಯೋನ್ ಪರ್ವತದ ಹಾಗೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಈಗ ಆ ಒಂದು ಪಿಕ್ಚರ್ ಈಗ ಬದಲಾಯಿಸ್ತಾನೆ. ಅದೇನಂತ ನೋಡೋಣ. ಅದೇನಂತ ಹೇಳಿದರೆ, ಯೆರೂಸಲೇಮಿನ ಸುತ್ತಲೂ ಒಂದು ಪರ್ವತ ಅಲ್ಲ, ಬರೀ ಚೀಯೋನ್ ಪರ್ವತ ಅಲ್ಲ, ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲ ತನ್ನ ಜನರ ಸುತ್ತಲೂ ಇರುವನು. ವಾವ್! ನಾನು ದೇವರಲ್ಲಿ ಭರವಸವಿಟ್ಟರೆ ಚೀಯೋನ್ ಪರ್ವತದ ಹಾಗೆ ನಾನು ಇರ್ತೀನಿ. ಆದರೆ ದೇವರು ಏನು ಮಾಡ್ತಾನೆ, ಯೆರೂಸಲೇಮ್ ಸುತ್ತಲೂ ಪರ್ವತಗಳು ಇರುವ ಹಾಗೆ ಆತನೇ ನಮಗೆ ಪರ್ವತವಾಗಿರ್ತಾನೆ. ವಾವ್! ಒಂದು ಪರ್ವತ ಅಲ್ಲ, ಬಹಳ ಪರ್ವತಗಳು. ಎಷ್ಟು ಭದ್ರತೆ! ಹೌದು, ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ನೀತಿವಂತರಂತ ಹೇಳುವಾಗ ಯೇಸು ಕ್ರಿಸ್ತನ ಮುಖಾಂತರವೇ ನಾವು ನೀತಿವಂತರು. ನಾವು ಎಲ್ಲರೂ ಪಾಪಿಗಳು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರೋಮ 3:23. ಆದರೆ ರೋಮ 5:1 ಯೇಸು ಕ್ರಿಸ್ತನ ಮೂಲಕ ನೀತಿವಂತರಾದೆವು. ಯೇಸು ಕ್ರಿಸ್ತನ ಚಿತ್ರ ಇಲ್ಲಿ ನಾವು ನೋಡ್ತೇವೆ. ಆದ ಕಾರಣ ಕೀರ್ತನೆಗಾರನು 4ನೇ ವಚನದಲ್ಲಿ, ಯೆಹೋವನೇ ಒಳ್ಳೆಯವರು, ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡಂತ ಒಂದು ಪ್ರೇಯರ್ ಮಾಡಿಬಿಟ್ಟು ಆನಂತರ 5ನೇ ವಚನ ಈ ರೀತಿಯಾಗಿ ಮುಗಿಸ್ತಾನೆ. ಅದೇನಂತ ಹೇಳಿದರೆ, ಯಾರು ದೇವರನ್ನು ಹಿಂಬಾಲಿಸೋದಿಲ್ಲೋ ಅವ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿ, ಬಲವಾಗಿ ಒಂದು ಮಾತು ದೇವರು ಅಂಥವರಿಗೆ ಸರಿ ಮಾಡೋದಿಲ್ಲ ಎಂಬುದಾಗಿ ಹೇಳಿಬಿಟ್ಟು, ಇಸ್ರಾಯೇಲರಿಗೆ ಇನ್ ಕಾಂಟ್ರಾಸ್ಟ್, ಅದಕ್ಕೆ ಯಾರು ದೇವ್ರ ಮಾರ್ಗದಲ್ಲಿ ನಡೆಯೋದಿಲ್ವೋ ಅಂಥವ್ರ ಬಗ್ಗೆ ಸ್ವಲ್ಪ ಮಾತಾಡಿಬಿಟ್ಟು ಆನಂತರ ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಇದು
ಎಲ್ಲ ದೇವಜನರ ಒಂದು ಆಶೆ ಇತ್ತು, ಇಸ್ರಾಯೇಲರಿಗೆ ಶುಭ ಉಂಟಾಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೀರ್ತನೆ 122ರಲ್ಲಿ ಕೂಡ ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಯೆರೂಸಲೇಮನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗೋದು. ಹೌದು, ಯಾಕಂತ ಹೇಳಿದರೆ ಚರಿತ್ರೆಯಲ್ಲಿ ಇಸ್ರಾಯೇಲರಿಗೆ ಒಂದು ಸಾರಿ 6 ದೇಶಗಳು ಯುದ್ಧಕ್ಕೆ ಬಂದವು. 6 ದಿನಗಳ ಯುದ್ಧವಾಯಿತು. 6 ದಿನಗಳ ಯುದ್ಧವಾದ ನಂತರ ಎಲ್ಲ ಕಡೆ ಹೊಗೆ ಬಾಂಬ್ ಸ್ಫೋಟವಾಗಿ ಆ ಒಂದು ಹೊಗೆ ಧೂಳು ಸ್ವಲ್ಪ ಸೆಟ್ಲ್ ಆದಾಗ ಏನಾಯಿತು? ಒಂದೇ ದೇಶ 6 ದೇಶದವರ ಮೇಲೆ ಗೆದ್ದು ಬಿಡ್ತು. ಚರಿತ್ರೆ ಇದು ನಡೆದು ಕೆಲವು ವರ್ಷಗಳ ಹಿಂದೆಯೇ ನಡೆದಿತ್ತು. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ಇಸ್ರಾಯೇಲರಿಗಾಗಿ ನಾವು ಪ್ರಾರ್ಥಿಸಬೇಕು, ಪ್ರೀತಿಸಬೇಕು ಮತ್ತು ಹಾರೈಸಬೇಕು. ಏನಂತ ಹಾರೈಸಬೇಕು? ರೋಮ 9 ಪೌಲನು ಹಾರೈಕೆ ಮಾಡಿದ ಹಾಗೆ ಅವರು ಕೂಡ ತಮ್ಮ ಮೆಸ್ಸಿಯನನ್ನು, ಕ್ರಿಸ್ತನನ್ನು ಕಂಡುಕೊಳ್ಳಬೇಕು ಎಂಬುದಾಗಿ ಹಾರೈಸಬೇಕು. ಹೌದು, ಇದು ಎಲ್ರಿಗೂ ಅನ್ವಯಿಸ್ತದೆ, ವಿಶೇಷವಾಗಿ ಇಸ್ರಾಯೇಲರಿಗೆ ಅನ್ವಯಿಸುವಂಥದ್ದು. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ ಎಂಬ ಮಾತಿನಿಂದ ಮುಕ್ತಾಯ ಮಾಡ್ತಾನೆ ಕೀರ್ತನೆ 125ನೇ ಅಧ್ಯಾಯವನ್ನು. ಕೀರ್ತನೆ 125ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.